Friends, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ. ಇವತ್ತು ಫಸ್ಟ್ ಪಿ ಯು ಸಿದು ಒಂದು ಪೋಯಮ್ಮು ಮನಿ ಬ್ಯಾಡ್ನೆಸ್ಸು DH ಲಾರೆನ್ಸ್ ಅವ್ರದ್ದು. ಇಲ್ಲಿ ಬರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಮಾಡಿಕೊಡ್ತೇನೆ. ಈ 526ದಲ್ಲಿ ಕ್ವಶನ್ ಬ್ಯಾಂಕ್ ಬಿಟ್ಟದಲ್ಲ ಗೌರ್ಮೆಂಟ್, ಆ ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೂ ಕ್ಯಾರೀಸ್ ದ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅಕಾರ್ಡಿಂಗ್ ಟು TH ಲಾರೆನ್ಸ್? ಇಂಡಿವಿಜುವಲ್ ಕ್ಯಾರೀಸ್ ಅಂತ ಐತಿ ಪೋಯಮ್ದೊಳಗೆ, ನೋಡ್ಕೊಡ್ರಿ. ಇದು ಕರೆಕ್ಟ್ ಆಗ್ತೈತ್ರಿ. ಇಂಡಿವಿಜುವಲ್ ಕ್ಯಾರೀಸ್ ಅಂತ ಐತಿ ಪೋಯಮ್ದಲ್ಲಿದೆ, ನೋಡ್ಕೊಡ್ರಿ ನೀವು, ಕರೆಕ್ಟ್ ಅದಾರೆ. ಕ್ವಶನ್ ನಂಬರ್ 2 ಅಂದ್ರೆ ಪ್ರತಿಯೊಬ್ಬನೂ ಹತ್ರನೂ ಇನ್ಸ್ಯಾನಿಟಿ ಅಂದ್ರೆ ಏನ್ರಿ? ಇನ್ಸ್ಯಾನಿಟಿ ಅಂದ್ರೆ ಬುದ್ಧಿ ಸ್ವಾಸ್ಥ್ಯವನ್ನು ಕಳ್ಕೊಳ್ಳೋದು, ಬುದ್ಧಿ ಬ್ಯಾಲೆನ್ಸನ್ನು ಕಳ್ಕೊಳ್ಳೋದು, ಅಪ್ರಬುದ್ಧವಾದಂಥ ಬುದ್ಧಿ, ಮಚ್ಯೂರ್ ಆಗಲಾರದಂಥ ಬುದ್ಧಿ, ಅಥವಾ ತಿಳುವಳಿಕೆಗೀಡಿತನ ಅಂತಾರಲ್ಲ ಅದು. ಯಾರ ಹತ್ರ ಐತಿ ಅಂದ್ರೆ ಪ್ರತಿಯೊಬ್ಬರ ಹತ್ರ ಅದೇ ಐತಿ ಇವತ್ತಂತಾರ ಪೋಯೆಟ್. ಪ್ರತಿಯೊಬ್ಬರ ಹತ್ರನೂ ತಿಳುವಳಿಕೆಗೀಡಿತನ ಐತಿ ರೊಕ್ಕದ ವಿಷಯದೊಳಗೆ. ಏನು ಅದು? ಮತ್ತೆ ಗ್ರೇನ್ ಅಂದರೆ ಬೀಜ, ಅದು ಆ ಬೀಜ ಮತ್ತೆ ಡೆವಲಪ್ ಆಗ್ತೈತಿ, ಇನ್ನೂ ಹೆಚ್ಚಾಕೊಂತ ಹೋಗ್ತೈತಿ ರೊಕ್ಕದ ಬಗ್ಗೆ ಹುಚ್ಚಂದಂಗೆ. ಕ್ವಶನ್ ನಂಬರ್ 2, ಮನಿ ಹ್ಯಾಸ್ ಫಿಯರ್ಫುಲ್ ಡ್ಯಾಶ್ ಅಮಂಗ್ ಮೆನ್ ಅಕಾರ್ಡಿಂಗ್ ಟು DH ಲಾರೆನ್ಸ್ ಅಂತದ. ನೀವು ನೋಡ್ರಿ, ಮನಿ ಹ್ಯಾಸ್ ಅ ಫಿಯರ್ಫುಲ್ ಕ್ರಿಯಲ್ ಪವರ್ ಅಂತ ಐತ್ರಿ, ಪೋಯಮ್ದೊಳಗೆ ಐತಿ, ಕೊಟ್ಟಾರ. ಕ್ರಿಯಲ್ ಪವರ್, ಮನಿ ಹ್ಯಾಸ್ ಕ್ರಿಯಲ್ ಪವರ್ ಅಂತ ಐತಿ. ಮನಿ ಹ್ಯಾಸ್ ಎ ಫಿಯರ್ಫುಲ್ ಕ್ರಿಯಲ್ ಪವರ್ ಅಂತ ಐತಿ. ಓಕೆ, ಮನಿ ಯಾರ ಹತ್ರ ಇರ್ತದ ಅವ್ರ ಹತ್ರ ಪವರ್ ಇರ್ತೈತಿ. ಆದ್ರೆ ಆ ಪವರ್ ಹೆಂಗಿರ್ತಂದ್ರೆ ಸ್ವಾಮಿ ವಿವೇಕಾನಂದರ ಹತ್ರ ಇರ್ತಲ್ಲ ಆ ಪವರ್, ಸ್ಪಿರಿಚುವಲ್ ಪವರ್ ಅದು ಅಲ್ಲ. ಅದು ಕನ್ಸೋಲಿಂಗ್ ಪವರ್, ಇನ್ನೊಬ್ಬರನ್ನ ಸಮಾಧಾನ ಮಾಡುವ ಪವರ್. ಅದು ಇನ್ನೊಬ್ಬರಿಗೆ ಹಾನಿ ಮಾಡುವ ಪವರ್. ರೊಕ್ಕ ನಮಗೆ ಅಂಥ ಪವರ್ ಕೊಡ್ತೈತಿ ಅಂತ ಪೋಯೆಟ್ ಅವರ ಅಭಿಪ್ರಾಯ. ಥರ್ಡ್ ಕ್ವಶನ್ನು, ದ ಪೋಯೆಟ್ ಇನ್ ಮನಿ ಬ್ಯಾಡ್ನೆಸ್ DH ಲಾರೆನ್ಸ್ ಅವರು says that fear of not having money can become delirium ಅಂತ ಐತೆ. ಡೆಲಿರಮ್ ಅಂದ್ರೆ ಕಾನ್ಸ್ಟಂಟ್ ರೀ. ಮೊದಲು ಸ್ವಲ್ಪ ಯಾವಾಗಾರ ಫಿಯರ್ ಆಗ್ತಿತ್ತು ಅಂತಾರ ರೊಕ್ಕದ ಬಗ್ಗೆ. ಈಗ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಐತಲ್ಲ, ಅದ್ರ ಬಗ್ಗೆ ಯಾವಾಗಾರ ಒಂದು ಸ್ವಲ್ಪ ಫಿಯರ್ ಆಗ್ತಿತ್ತು. ಇವಾಗ ಫಿಯರ್ ಕಾನ್ಸ್ಟಂಟ್ ಆಗಿಬಿಟ್ಟಿದೆ. ಅಂದರೆ ಯಾವಾಗಾರ ಒಂದ್ಸಲ ಇದ್ದ ಫಿಯರ್ ಈಗ ಅದು ಬೆಳೆದು ಸತತ 24 ತಾಸು ಮೈಂಡಿನೊಳಗೆ ಆ ಫಿಯರ್ ಇರ್ತೈತಿ. ಡೆಲಿರಮ್ ಅಂತೈತಿ, ಡೆಲಿರಮ್ ಐತಿ ನೋಡ್ರಿ ಪೋಯಮ್ದೊಳಗೆ. ಡೆಲಿರಮ್ ಅಂತ ಪರ್ಮನೆಂಟ್ ಆಗಿತ್ತು ಬಿಡೋದು ಭಯ. ಸರಿ ತಾನೆ? ಬರ್ರಿ ಮುಂದೆ ಹೋಗೋಣ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು DH ಲಾರೆನ್ಸ್, ಇಫ್ ವಿ ಡು ನಾಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ, ಇನ್ಸ್ಯಾನಿಟಿ ಇದೆ ಪ್ರತಿಯೊಬ್ಬರಲ್ಲಿ, ಲಾಸ್ಟ್ ಬರ್ತದಲ್ಲ ಇದು. ಸಪೋಸ್ ನಾವೇನಾದರೂ ನಮ್ಮ ಕಳೆದುಕೊಂಡಿರ್ತಕ್ಕಂಥದ್ದು ಬುದ್ಧಿ ಸ್ವಾಸ್ಥ್ಯ ಹೊಳ್ಳಿ ನಾವು ಪಡ್ಕೊಳ್ಳದೆ ಇದ್ರೆ ಏನಾಗತ್ತ? ಪೀಪಲ್ ವಿಲ್ ಸ್ಟಾರ್ಟ್ ಕಿಲ್ಲಿಂಗ್ ಅಂತ ಐತಿ. ಇಲ್ಲೇ ವಿ ವಿಲ್ ಸ್ಟಾರ್ಟ್ ಅಷ್ಟ ಐತಿ, ನಾವಿಲ್ಲೇ ಕಿಲ್ಲಿಂಗ್ 1 ಅನ್ನೋದಾರ ಅಂತ ಐತಿ ನೋಡ್ರಿ. ಲಾಸ್ಟ್ ಬರ್ತದೆ ಪೋಯಮ್, ಅದಕ್ಕೆ ಕೊನೆಗೆ ಬರ್ತಿದ್ದದ, ನೋಡ್ಕೊಡ್ರಿ, ಕರೆಕ್ಟ್ ಐತ್ರಿ. People will start killing. Before people will start killing, we must regain our sanity about money ಅಂತ ಬರ್ತದೆ ಪೋಯಮ್ದೊಳಗೆ.
Question number 5. Number 5. What emotion does the speaker associate with the society's obsession with money in the money madness? ಅಂದರೆ ಆಬ್ಸೆಷನ್ ಅಂದ್ರೆ ತಲ್ಲೀನಾಗ್ಬಿಡೋದು. ಜನ ಯಾವ ಎಮೋಷನ್ದಿಂದ ಮಗ್ನರಾಗಿಬಿಟ್ಟಾರ ಸಮಾಜದೊಳಗೆ. ಯಾವ ಎಮೋಷನ್ ಆಗ್ತದೆ? ಜಾಯ್ನ ಯಾವುದು? ವಾಟ್ ಎಮೋಷನ್ ಡಸ್ ದ ಸ್ಪೀಕರ್ ಅಸೋಸಿಯೇಟ್? ಸ್ಪೀಕರ್ನ ಫೀಲಿಂಗ್ ರೀ ಅದು. ಸಮಾಜ ಮನಿ ಮ್ಯಾಡ್ನೆಸ್ ಇದ್ದಂಥ ಸಮಾಜದೊಳಗೆ ಸ್ಪೀಕರ್ಗೆ ಯಾವ ಫೀಲಿಂಗು ಐತಿ? ಜಾಯ್ ಐತಾ? ಫಿಯರ್ ಐತಿ ನೋಡ್ರಿ. ಸ್ಪೀಕರ್ಗೆ ಹೆಂಗೆ ಅನ್ನಿಸ್ತದ ಮನಿ ಮ್ಯಾಡ್ನೆಸ್ ನೋಡಿಕೊಂಡು? ಫಿಯರ್ ಅನ್ನಿಸ್ತದ, ಭಯ ಅನ್ನಿಸ್ತದ. ಏನಪ್ಪ, ಹೌ ಕ್ಯಾನ್ ಐ ಲಿವ್ ಅಮಂಗ್ ಸಚ್ ಪೀಪಲ್ ಅಂತ ಹೇಳಿ. 6th question. What is the central theme of the poem Money Madness? Central theme of the ಏನು ಸೆಂಟ್ರಲ್ ಥೀಮ್ ಅಂದರೆ ಲೆಟ್ ಅಸ್ ನಾಟ್ ಹ್ಯಾವ್ ಮನಿ ಮ್ಯಾಡ್ನೆಸ್ ಅಂದಂಗ್ರಿ. ದ ಪವರ್ ಆಫ್ ಲವ್ ಓವರ್ ಮನಿ ಇಲ್ಲ, ಅದೇ ಅಲ್ಲ, ಅದನ್ನು ಹೇಳೋದಿಲ್ಲ. ದ ಡಿಸ್ಟ್ರಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಮನಿ ಆನ್ ಸೊಸೈಟಿ, ಇದು ಕರೆಕ್ಟ್ ಆಗ್ತೈತಿ. ದ ಜಾಯ್ ಆಫ್ ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಇಲ್ಲ ಇಲ್ಲ ಇಲ್ಲ. ಇಡೀ ಪೋಯಮ್ದಲ್ಲಿ ಹೇಳುವಂಥ ಮ್ಯಾಟ್ರ್ ಅಂದ್ರೆ ದ ನೀಡ್ ಫಾರ್ ಮೋರ್ ವೆಲ್ತ್ ಇನ್ ಮಾಡರ್ನ್ ಲೈಫ್ ಇಲ್ರಿ, ಇದು ಕರೆಕ್ಟ್ ಆಗ್ತೈತೆ ನೋಡ್ರಿ. ಇದು ಎಸ್, ದ ಡಿಸ್ಟ್ರಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಮನಿ ಆನ್ ಸೊಸೈಟಿ. ಯಾರ ಹತ್ರ ಈ ಹಣ ಇದೆ ಅಲ್ಲ, ಅವ್ರ ಹತ್ರ ಡಿಸ್ಟ್ರಕ್ಟಿವ್ ಇನ್ಫ್ಲುಯೆನ್ಸ್ ಇರ್ತೈತಿ ಅಂತ ಸರ್ ಹೇಳೋ ಪ್ರಕಾರ. ಇದು ಒಮ್ಮೆ ಕರೆನೂ ಆಗ್ತೈತಿ, ಒಮ್ಮೆ ಸುಳ್ಳು ಆಗ್ತೈತಿ. ಕೆಲವೊಬ್ರು ಒಳ್ಳೆಯವರು ಇದ್ದಾರೆ, ದುಡ್ಡಿದ್ದವರು, ದಾನ ಧರ್ಮ ಮಾಡ್ತಾರ. ರತನ್ ಟಾಟಾ ಅವರು ಹೌದಲ್ರಿ, ಬೇಕಾದಷ್ಟು ದುಡ್ಡಿದ್ದವರು, ಅವರು ಕ್ರೂಯಲ್ ಪವರ್ ಯೂಸ್ ಮಾಡ್ಕೊಂಡಿಲ್ಲ. ಏನು ಸರ್ಗೆ DH ಲಾರೆನ್ಸ್ ಅವರು ಅದು ಇದು ಆಗಿಬಿಟ್ಟೈತೆ ಅವರಿಗೆ. ಜನ ಭಯ ಆದಂತೂ ಸತ್ಯ. ಹಿಂಗಾಗಿ ಒಂದೊಂದು ಸಾರಿ ಚಲೋರು ಅದಾರ ಅಂತ ಹೇಳಿದ್ರು ಸಹಿತ ನಂಬಕ್ಕಾಗೋದಿಲ್ಲ. ಏನು ಹೇಳ್ತೀರಿ ಬಿಡ್ರಿ, ಯಾರು ಇರಬೇಕು ಚಲೋ ಈಗಿನ ಕಾಲದೊಳಗೆ ಅಂತ ಹೇಳಿ ಅಷ್ಟು ಭಯ ಹುಟ್ಟಿಸ್ಬಿಟ್ಟೈತಿ. 7th question. In Money Madness, the poet notes that a dash is always handed with a pang. A pound ರೀ ಅದು, ಎ ಪೌಂಡ್ ನೋಟ್ ಎ ಅಂತ ಐತೆ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್, ಇದ್ರ ಕಡೆ ಲಕ್ಷ ಕೊಡ್ರಿ. ಎ ಪೌಂಡ್ ಇದು ಹೌದಲ್ಲ? ಎಸ್, ಎ ಪೌಂಡ್ 10 ಪೌಂಡ್ ಎರಡು ಥರ ಬರ್ತೈತೆ. ಎ ಪೌಂಡ್ ಇದ್ದಾಗ ಪ್ಯಾಂಗ್ 10 ಪೌಂಡ್ ಕೊಡ್ತಾರಂದ್ರೆ ಎ ಪೌಂಡ್ ಬಂದಾಗ ಡೌಟ್ ಆಗ್ತೈತೆ ನನಗಂತಾರ. ಐ ಡೌಟ್ ವೆನ್ ಐ ಹಿಯರ್ ದ್ಯಾಟ್ ಪೀಪಲ್ ಗಿವ್ ಎ ಪೌಂಡ್ ನೋಟ್ ವಿತೌಟ್ ಪ್ಯಾಂಗ್. ಏನೋ ಅವರಿಗೆ ದುಡಿಸ್ಕೊಳ್ಳಾರ್ದನ 1 ಪೌಂಡ್ ಕೊಡ್ತಾರಂದ್ರೆ ನನಗೆ ಡೌಟ್ ಆಗ್ತೈತಿ. ಅದೇ ಏನಾದರೂ 10 ಪೌಂಡ್ ಕೊಟ್ಟಾರ ಅಂತ ಹೇಳಿಬಿಟ್ರಂತೂ ರಿಯಲ್ ಟ್ರೆಮರ್ ಆಗ್ತೈತಿ ಅಂತಾರೆ. ಆದ್ದರಿಂದ ಎ ಪೌಂಡ್ ನೋಟ್ ಆಲ್ವೇಸ್ ಹ್ಯಾಂಡೆಡ್ ಔಟ್ ವಿತ್ ಎ ಪ್ಯಾಂಗ್. ಇದು ಎ ಆಪ್ಷನ್ ಕರೆಕ್ಟ್ ಆಗ್ತೈತಿ. ಇಷ್ಟು ಮಾಡಿಬಿಡ್ರಿ. ಪೋಯಮ್ ಓದೋರಿ, ಪೋಯಮ್ದೊಳಗೆ ಬಂದದ್ದನ್ನು ಬರಿಬೇಕಾಗ್ತದೆ. ನಾವು ಕಾಂಪ್ರಹೆನ್ಷನ್ ಕ್ವಶನ್ಸ್ ಇವೆಲ್ಲ ನಮ್ಮ ಮನಸ್ಸಿಗೆ ಬಂದದ್ದು, ನಮಗೆ ತಿಳಿದದ್ದು, ನಮಗೆ ಅನಿಸಿದ್ದು ಬರೆಯುವಂಗಿಲ್ಲ. 8th ಒಂದು ಹಿಂದಕ್ಕೊಂದು ಕಾಲದೊಳಗೆ ಇದು ನಮ್ಮ ಸಾನೆಟ್ 116 ಅಂತ ಒಂದು ಪೋಯಮ್ ಇರ್ತಾರೆ ಶೇಕ್ಸ್ಪಿಯರ್ ಅವ್ರದ್ದು, ಟ್ರೂ ಲವ್ ಅಂತೇಳಿ. ಆ ಟ್ರೂ ಲವ್ ಪೋಯಮ್ದೊಳಗೆ ಕೇಳೋ ಕ್ವಶನ್ಗೆ ಹುಡುಗರು ಪೋಯೆಟ್ ಏನು ಹೇಳಾರ ಅದನ್ನು ಹೇಳಬೇಕಿಲ್ರಿ, ತಮಗೇನು ತಿಳಿತೈತೆ ಅದನ್ನು ಬರಿತಿದ್ರು. ಮಾರ್ಕ್ಸ್ ಹೆಂಗೆ ಕೊಡಕ್ಕೆ ಬರ್ತೈತಿ ಇರ್ಬೋದು ಸತ್ಯ, ಆದರೆ ನಾವು ಯಾರಿಗೆ ಮಾರ್ಕ್ಸ್ ಕೊಡ್ತೀವಿ ಅಂದ್ರೆ ಪೋಯೆಟ್ ಏನು ಹೇಳ್ಯಾನ ಅದನ್ನು ನೀವು ಓದಬೇಕು, ಅದನ್ನೇ ನೀವು ಬರಿಬೇಕು, ಅವಾಗ ಮಾರ್ಕ್ಸ್ ಸಿಗ್ತದೆ ನಿಮಗೆ. ಹಾಗಾಗಿ ಪೋಯಮ್ದಲ್ಲಿ ಏನು ಮ್ಯಾಟ್ರ್ ಬರ್ತದೆ ಅದನ್ನು ನಾವು ಬರಿಬೇಕಾಗ್ತೈತಿ. ಪೋಯಮ್ನಾಗ ಇದ ಬಂದೈತಿ, ಎ ಪೌಂಡ್ ನೋಟ್ ಅಂತ ಬಂದದ. 8th question. The poet in Money Madness opines that a 10 pound note is always handed out with a sense of real tremor.
ಅಯ್ಯೋ ನನಗೆ ನಡುಕ ಬಂದ್ಬಿಡ್ತೈತಲ್ಲ 10 ಪೌಂಡ್ ವಿತೌಟ್ ಬ್ಯಾಂಕ್ ಕೊಟ್ಟಾರಂದ್ರೆ ಅಂಥೇಳಿ. ಮ್ಯಾಚು ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ಮನಿ ಮ್ಯಾಡ್ನೆಸ್. ಮಲ್ಟಿಟ್ಯೂಡ್ ಅಂತ ಐತ್ರಿ. ಮಲ್ಟಿಟ್ಯೂಡ್ ಅಂದ್ರೆ ಮ್ಯಾಡ್ ರೀ. ಮ್ಯಾನ್ಕೈಂಡ್ ಇಂಡಿವಿಜುವಲ್ ಕ್ಯಾರೀಸ್ ಗ್ರೇನ್ ಆಫ್ ಇನ್ಸ್ಯಾನಿಟಿ. ಇದು ಕರೆಕ್ಟ್ ಆಗ್ತೈತ್ರಿ. ಮ್ಯಾನ್ಕೈಂಡ್ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಮಾಡ್ರಿ. ಕರೆಕ್ಟ್ ಆಗ್ತೈತಿ. ಕರೆಕ್ಟ್ ಐತಿ. ಪೋಯಮ್ ನೋಡ್ಕೊಡ್ರಿ ನಿಮ್ಗೆ. ಮಲ್ಟಿಟ್ಯೂಡ್ ಮ್ಯಾಡ್ ಅಂತ ಐತಿ. ಮಲ್ಟಿಟ್ಯೂಡ್ ಮ್ಯಾಡ್ ಪೋಯಮ್ ಅದ ಸೆಕೆಂಡ್ ಲೈನ್ದೊಳಗೆ ಆಯ್ತು ನೋಡ್ರಿ. ಮನಿ ಈಸ್ ಅವರ್ ಮ್ಯಾಡ್ನೆಸ್, ಅವರ್ ಫಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್, ಆ್ಯಂಡ್ ಆಫ್ ಕೋರ್ಸ್ ಇಫ್ ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್, ದ ಮಲ್ಟಿಟ್ಯೂಡ್ ಈಸ್ ಮ್ಯಾಡ್ ಅಂತಾರೆ. ಗ್ರೈನ್ ಆಫ್ ಇಂಡಿವಿಜುವಲ್ ಕ್ಯಾರೀಸ್ ಗ್ರೈನ್ ಆಫ್ ಇನ್ಸ್ಯಾನಿಟಿ ಅಂತ ಐತಿ. ಮಲ್ಟಿಟ್ಯೂಡ್ ಈಸ್ ಮ್ಯಾಡ್ ಅಂತಾರೆ. ಉಳಿದದ್ದು ಮ್ಯಾನ್ ಕೈಂಡ್ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್. ಕಲೆಕ್ಟಿವ್ ಮ್ಯಾಡ್ನೆಸ್ ಅಂದ್ರೆ ಹಿಂಗೆ ಸೀರಿಯಲ್ಲಿ ತೊಗೊಂಡ್ರೆ ಮಲ್ಟಿಟ್ಯೂಡ್ ಮ್ಯಾಡ್ ಫಸ್ಟ್ ಬಿ ಬರಬೇಕು, ದೆನ್ ಮ್ಯಾನ್ ಕೈಂಡ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂದ್ರೆ BCA ಬರ್ಬೇಕು ರೀ. BCA ಒಂದೇದ ಕರೆಕ್ಟ್ ಅದ ರೀ. ಎಸ್. ನೆಕ್ಸ್ಟ್ ಬರ್ರಿ 10th ಕ್ವಶನ್. ಸ್ಟೇಟ್ಮೆಂಟ್ ಏನದ? ವಿ ಮಸ್ಟ್ ಹ್ಯಾವ್ ಮನಿ. ಹೌದು. ಸೊ ದ್ಯಾಟ್ ವಿ ಶುಡ್ ನಾಟ್ ಈಟ್ ಡರ್ಟ್ ಅಂತ ಐತಿ. ರೀಸನ್ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್ ಅಂತೇಳಿ. ಹೌದು, ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಹೌದಲ್ಲ, ಎರಡೂ ಕರೆಕ್ಟ್ ಅದಾರೆ. ಓನ್ಲಿ ಬೇಡ. ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ. ಹಾಂ, ಇಲ್ಲ ಓನ್ಲಿ ಬಿಟ್ಬಿಡ್ರಿ. ನಾವು ಎರಡು ಕರೆಕ್ಟ್ ಓನ್ಲಿ ಯಾಕೆ ತೊಗೋತೀರಿ ನಾವು? ಓನ್ಲಿ ಬಿಟ್ಬಿಡು. ಓನ್ಲಿ ಬಿಟ್ಬಿಡು. ಬೋತ್ ತಗೋ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಏನದ ಟ್ರೂ. ಹಾಂ, ಇದು ಕರೆಕ್ಟ್. ಒಂದು ವೇಳೆ ಇದ ಸಿ ಬಂದಿತ್ತಪ್ಪ, ಬೋತ್ ಸ್ಟೇಟ್ಮೆಂಟ್ ಓದಬೇಕಾಗ್ತೈತಿ. ಯಾಕಂದರೆ ಎರಡು ನಮ್ಗೆ ಎರಡು ಸಂಬಂಧಪಡ್ತಾವೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಫಾಲ್ಸ್. ಅಲ್ಲ, ಎರಡು ಟ್ರೂ ಅದಾವೆ. ಆದ್ದರಿಂದ ಸಿ ಆಪ್ಷನ್ ಕರೆಕ್ಟ್ ಆಗ್ತದೆ. ರೈಟ್. 11th ಕ್ವಶನ್. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಮನಿ ಮ್ಯಾಡ್ನೆಸ್. ಆಯಿತು ಸರ್, ಪರಿಮಾಣ ಪೌಂಡ್ ಪ್ಯಾಂಗ್. ಹಾಂ, 10 ಪೌಂಡ್ ರಿಯಲ್ ಟ್ರೆಮರ್ ಇಲ್ಲ ಐತಲ್ಲ, ಬಂದೈತಲ್ಲ ಹಿಂದೆ, ಇನ್ನ ಈಗ ಬಂದೈತೆ ನೋಡಿವಿ. 1 ಪೌಂಡ್ ವಿತೌಟ್ ಪ್ಯಾಂಗ್ ಆದರೆ ಡೌಟ್ ಅಂತ ಐತಿ. ಅದು ಲಕ್ಷ ಕೊಟ್ಟಿಲ್ಲ ಅಕ್ಕ ಕ್ವಶನ್ ಬ್ಯಾಂಕ್ನವರು. 1 ಪೌಂಡ್ ಡೌಟ್ ಅನ್ಬೇಕ್ರಿ. ಒಂದಾಗ ಹಂಗಾಯ್ತದ ನೋಡ್ರಿ ಅವ್ರೆ. ಪ್ಯಾಂಗ್ ಅನ್ನುವಂಥದ್ದು ಎರಡಕ್ಕೂ ಬರ್ತೈತೆ ರೀ. 1 ಪೌಂಡ್ ವಿದೌಟ್ ಪ್ಯಾಂಗ್, 10 ಪೌಂಡ್ ವಿದೌಟ್ ಪ್ಯಾಂಗ್. 1 ಪೌಂಡ್ ವಿದೌಟ್ ಪ್ಯಾಂಗ್ ಅಂದಾಗ ಡೌಟ್ ಆಗ್ತೈತಿ. 10 ಪೌಂಡ್ ವಿದೌಟ್ ಪ್ಯಾಂಗ್ ಅಂದಾಗ ರಿಯಲ್ ಟ್ರೆಮರ್ ಆಗ್ತೈತಿ. ಇದು ರಿಲೇಷನ್ ಅಷ್ಟು ಕರೆಕ್ಟ್ ಇಲ್ಲ ಅಂತ ಅನಿಸ್ತದೆ ನನಗೆ. ಪೌಂಡ್ 1 ಪೌಂಡ್ ಡೌಟ್, 10 ಪೌಂಡ್ ರಿಯಲ್ ಟ್ರೆಮರ್. ನೋಡ್ರಿ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಹಂಗೈತೆ ಅದು ಪೋಯಮ್ದಲ್ಲಿ. ಇದು ಹಿಂಗೆ ಇದು ಕರೆಕ್ಟ್. ಟೆಕ್ಸ್ಟ್ ಬುಕ್ ಓದ್ಕೊಡ್ರಿ ನೀವು ರೀ, ಗೊತ್ತಾಗ್ತದೆ. ಲಾಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಮನಿ ಮ್ಯಾಡ್ನೆಸ್? ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ಟ್ರೂ ಆಗಿರುವಂಥದ್ದು ಬಂದೈತೆ. ಮನಿ ಈಸ್ ಅವರ್ ಕಲೆಕ್ಟಿವ್ ಮ್ಯಾಡ್ನೆಸ್ ಪೋಯಮ್ದಲ್ಲಿ ಬಂದೈತೆ. ಇಂಡಿವಿಜುವಲ್ ಕ್ಯಾರೀಸ್ ಗ್ರೈನ್ ಆಫ್ ಇನ್ಸ್ಯಾನಿಟಿ ಪೋಯಮ್ದಲ್ಲಿ ಬಂದಿದೆ. ವಿ ಮಸ್ಟ್ ಕಿಲ್ ಅಂತಾರೆ. ಒನ್ ನಡೆದಾರ ಫಾರ್ ಮನಿ. ಪೋಯಟ್ ಇಲ್ಲ ಹಿಂಗೆ ಹೇಳ್ಯಾರ. ನೋ, he hasn't told like this. This fear can become delirium is okay. But the third statement is not related to the poem, or the summary of the poem. So this is correct. Okay, let us see in the next video, friends. Bye.